ಸದಾನಂದ ಯೂಟ್ಯೂಬ್ ಐನಿಗೆ ಸ್ವಾಗತ. 200 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಭೂಗಳರು ನುಂಗಿ ಹಾಕಿಬಿಟ್ರ. ಬೆಳಗಾವಿ ಶ್ರೀನಗರ ಸಮೀಪ 5 ಎಕರೆ 34 ಗುಂಟೆ ಜಮೀನನ್ನು, ಇದು ಪೊಲೀಸ್ ಗೋಳಿಬಾರ ಕಡೆ ಅಂತಲೇ ಇದೆ, ಅದನ್ನು ತಿರುಚಿ ಕೆಲವರು ಈ ಅವ್ಯವಹಾರ ಮಾಡಿದ್ದಾರೆ. ಇದು ತನಿಖೆ ಆಗಬೇಕು. ಮತ್ತು DCCA ಬ್ಯಾಂಕಿನವರು ಸಾಲ ಹ್ಯಾಂಗೆ ಕೊಟ್ಟರು ಅದು ಕೂಡ ತನಿಖೆ ಆಗಬೇಕು. ಇದು CBI ತನಿಖೆ ಅತ್ಯಂತ ಯೋಗ್ಯ ಅಂತ ವಿಚಾರ. ಮೂಲ ವಿಷಯಕ್ಕೆ ಬರೋದಾದರೆ, ಬೆಳಗಾವಿ ಶ್ರೀನಗರ ಏನು ಸರ್ವೆ ನಂಬರ್ 13/16/3ರಲ್ಲಿ 5 ಎಕರೆ 34 ಗುಂಟೆ ಜಮೀನಿದೆ. ಇಲ್ಲಿ ದಾಖಲೆಗಳನ್ನು ತಿರುಚಲಾಗ್ತಾ ಇದೆ. ಆ ದಾಖಲೆಗಳನ್ನು ತಿರುಚುತ್ತಾ ಹೆಂಗೆ ಹೋಗಿದ್ದಾರೆ ನೋಡೋಣ. ಕಾನೂನು ವಿರುದ್ಧವಾಗಿ ಇದು ಕೆಲಸ ನಡೆದಿದೆ. ಭೂಮಾಪನ ಇಲಾಖೆಯವರು, ಕಂದಾಯ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಕಚೇರಿಗಳಲ್ಲಿ ಈಗ ಕಡತಗಳು ಮಾಯ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಭೀಮಾಪಗಡದವರು ಅರ್ಜಿ ಹಾಕಿದಾಗ ಇದೇ ವಿಷಯ ಬಹಿರಂಗ ಆಗ್ತದೆ. ಮತ್ತು ಪ್ರತಿಯೊಂದು ಚಲನವಲನಗಳ ಮೇಲೆ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಯಾವ್ಯಾವ ಕಡತಗಳನ್ನು ಕೇಳ್ತಾ ಇದ್ದಾರೆ, ಯಾವ ರೀತಿ ಕಡತಗಳನ್ನು ಮುಚ್ಚಿ ಹಾಕಬೇಕು ಅನ್ನೋಂಥ ಹೊಂಚಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 1964-65ರಿಂದ 1975-76ರವರೆಗೆ ಪಹಣಿ ದಾಖಲೆಗಳಲ್ಲಿ ಪೊಲೀಸು ಗೋಳಿಬಾರ್ ಕಡೆನ ಅಂತ ಇದೆ. ಸರ್ಕಾರಿ ಜಮೀನಿದು ಹೆಂಗೆ ಮಾಡಿರು ಇದು ತನಿಖೆ ಆಗಬೇಕು. ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾಯಿದ್ದಾರೆ. ಆದರೆ MLAಗಳು, ನಂತರ ಶಾಸಕರು, ಮಂತ್ರಿಗಳು, ಶಾಸಕರ MLCಗಳು ಇನ್ನು ಈ ವಿಷಯವಾಗಿ ಬಾಯಿನ ಬಿಡ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಭೂಗಳರೇ, ಒಂದಿಲ್ಲೊಂದು ಪ್ರಕರಣದಲ್ಲಿ ಭೂಗಳರೇ ಇದ್ದಾರೆ. ಇನ್ನು 1975-76ರಲ್ಲಿ ಹಕ್ಕು ದಾಖಲೆ ಸಂಖ್ಯೆ 6907 ಆಧಾರದಲ್ಲಿ ಏನು ಮಾಡಿದರೆ 17 ಜನರನ್ನು ಇಲ್ಲಿ ಸೇರಿಸಿದ್ದಾರೆ. ಸೇರಿಸಿ ಸರ್ವೆ ನಂಬರ್ ಬದಲು ಮಾಡಿದ್ದಾರೆ ಅಂತ ತಹಶೀಲ್ದಾರು ಹೇಳ್ತಾ ಇದ್ದಾರೆ. ಅಥವಾ ಆ ಸರ್ವೆ ಬಿಟ್ಟು ಬೇರೆ ಸರ್ವೆ ಬಗ್ಗೆ ಅವರು ಹೇಳ್ತಾ ಇದ್ದಾರಾ, ಅದನ್ನು ಅವರೇ ಹೇಳಬೇಕು. ಇನ್ನು ಇವುಗಳೆಲ್ಲದ ಆಧಾರದ ಮೇಲೆ ಭೂ ದಾಖಲೆ ಸಹಾಯಕ ನಿರ್ದೇಶಕರು 2024 ಆಗಸ್ಟ್ನಲ್ಲಿ ಈ ಜಮೀನನ್ನು ಕರ್ನಾಟಕ ಸರ್ಕಾರ ಎಂಬ ಹೆಸರಿನಲ್ಲಿ ದಾಖಲಿಸಲು ಸೂಚಿಸಿದ್ದಾರೆ. ಅಲ್ಲದೆ 2025 ಜನವರಿಯಲ್ಲಿ ಆಗಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಈ ಜಾಗೆ ಪೊಲೀಸ್ ಇಲಾಖೆಯ ಆಸ್ತಿಯಾಗಿದ್ದು 2024ರಿಂದ ಪೊಲೀಸ್ ಗೋಳಿಬಾರ್ ಕಡೆ ಆಗಿದೆ ಎಂದು ದೃಢಪಡಿಸಿದ್ದಾರೆ. ಹಾಗಾದರೆ ಈಗಿನ SP ಅವರು ಯಾಕೆ ಮೌನ ಇದ್ದಾರೆ? ಈಗಿನ ಜಿಲ್ಲಾಧಿಕಾರಿಗಳು ಯಾಕೆ ಮೌನ ಇದ್ದಾರೆ? ಯಾರ ಒತ್ತಡ ನಿಮ್ಮ ಮೇಲಿದೆ? ಅವರು ಹೇಳಬೇಕು. ನಂತರ ಈ ಎಲ್ಲ ದಾಖಲೆಗಳನ್ನು ದೂರಿನೊಂದಿಗೆ ಸಲ್ಲಿಸಲಾಗಿದೆ, ಭೀಮಾಪಗಡ ಸಲ್ಲಿಸಲಾಗಿದೆ, ಕೊಟ್ಟಿದ್ದಾರೆ ಅವರು. ಇದನ್ನು ಯಾವ ರೀತಿ ತನಿಖೆ ಮಾಡ್ತಾರೆ ಕಾದು ನೋಡ್ಬೇಕು. ಇದು ಕೂಡ ಒಂದು ಮುಚ್ಚಿ ಹಾಕುವಂಥ ತಂತ್ರಗಾರಿಕೆ ನಡೀತದೆ, ತಮಗೆಲ್ಲ ಗೊತ್ತಿದೆ. ಅದು ಇದೇ ವಿಷಯವಾಗಿ ಜಿಲ್ಲಾಧಿಕಾರಿಗೆ 2025 ಮತ್ತು 2026ರಲ್ಲಿ ದಾಖಲೆಗಳ ಸಮೇತ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನೋಡ್ರಿ, DC ಅವರು ಏನು ಮಾಡತ್ತಾರೆ, ಒಂದು ಕಡೆಗೆ ಕನ್ನಡ ವಿರೋಧಿಗಳನ್ನ ಕಟ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಭೂಗಳರ ಏನು ಅವ್ರ ಜೊತೆ ಶಾಮೀಲಾಗಿದ್ದಾರಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾರೆ. ಈ ಜಮೀನು ಸದ್ಯ 200 ಕೋಟಿ ಬೆಲೆ ಬಾಳ್ತದೆ. ಸರ್ಕಾರಿ ಜಮೀನನ್ನು ಕಬಳಿಸಲು ಯತ್ನಿಸಿರುವ ಅಧಿಕಾರಿಗಳು ಮತ್ತು ಭೂಗಳರ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಜಮೀನನ್ನು ಪುನಃ ಪೊಲೀಸ್ ಗೋಳಿಬಾರ್ ಕಡೆ ಎಂದು ನಮಿಸಲು ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ. ಕಾದು ನೋಡೋಣ. ಇಂಥ ಜಮೀನುಗಳನ್ನು ಭೂಗಳರು ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡಿಕೊಂಡೇ ಇದನ್ನು ಸಂಚು ರೂಪಿಸಿ ಹೊಡೆದಿದ್ದಾರೆ. ಇದು ಸಮಗ್ರ ತನಿಖೆ ಆಗಬೇಕು. CID ಮಾಡ್ತಿರೋ ಅಥವಾ COD ಮಾಡ್ತಿರೋ ಯಾವುದೇ ಒಂದು, ಅಥವಾ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡ್ತಿರೋ ಕಾದು ನೋಡ್ಬೇಕು. ಯಾಕಂದ್ರೆ ಮಾಡೋರು ಯಾರು, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. ಮತ್ತು ಗರ್ದಿಗಮ್ಮತ್ ಬಾಪುಗೌಡರು ಕೂಡ ಅನೇಕ ದಾಖಲೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಭೀಮಾಪಗಡದವರು ಅವರು ಕೂಡ ದಾಖಲೆ ಇಟ್ಟುಕೊಂಡು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇಲ್ಲಿ ಕೃಷ್ಣ ಬೈರೇಗೌಡ ನೀವೇನು ಮಾಡ್ತಾಯಿದ್ದೀರಿ ಅದನ್ನು ಹೇಳಬೇಕು. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಉತ್ತರಿಸಬೇಕಾಗುತ್ತೆ. ಅದಕ್ಕಿಂತ ಮೊದಲು SP ಅವರು, ಜಿಲ್ಲಾಧಿಕಾರಿ ಯಾವ ರೀತಿ ಮೀಟಿಂಗ್ ಮಾಡಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸಿ ಸಾರ್ವಜನಿಕ ತಿಳಿಸ್ತಾರೆ. ಕಾದು ನೋಡೋಣ. ನಾವು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ.